ಮಾಲೂರು ನಗರದಲ್ಲಿ ಜಾತ್ರೆ ಪ್ರಯುಕ್ತ ಎಲ್ಲ ರಸ್ತೆಗಳು ಆಗಬೇಕಾಗಿತ್ತು. ಕೆಲವು ರಸ್ತೆಗಳು ಆಗ್ತಾ ಇದೆ. ಟೆಕ್ನಿಕಲ್ ಪ್ರಾಬ್ಲಮಿಂದ ಕೆಲವು ರಸ್ತೆಗಳು ಆಗ್ತಾ ಇಲ್ಲ. ಇದನ್ನು ಇವತ್ತಿನಲ್ಲಿ ಎಲ್ಲ ಮಾಲೂರು ನಗರದಲ್ಲಿ ಎಲ್ಲ ರಸ್ತೆಗಳಾಗುತ್ತೆ. ಈಗ ವಾರ್ಡ್ ನಂಬರ್ 4ರಲ್ಲಿ ಏನು ಅಗ್ರಾರ್ ಬೀದಿಯಿಂದ ಕುಂಬಾರಪೇಟೆ ಸ್ಕೂಲ್ವರೆಗೂ ರಸ್ತೆ ಆಗುತ್ತೆ. ತಿರುಗಿ ಅಲ್ಲಿಂದ ಹಿಡಿದು ವಾಲ್ಮೀಕಿ ರಸ್ತೆಯಿಂದ ಹಿಡಿದು ಟಿ ಸರ್ಕಲ್ ರಸ್ತೆ ಆಗುತ್ತೆ. ಕುಂಬಾರಪೇಟೆ ಸ್ಕೂಲಿಂದ ಹಿಡಿದು ರಿಲಯನ್ಸ್ ಪೆಟ್ರೋಲ್ ಬಂಕ್ ರಸ್ತೆ ಆಗುತ್ತೆ. ಈಗ ಹೂ ಮಾರ್ಕೆಟಿಂದ ಹಿಡಿದು ವಾಲ್ಮೀಕಿ ರಸ್ತೆ ಆಗುತ್ತೆ. ಹಂತವಾಗಿ ಎಲ್ಲ ಮಾಲೂರು ನಗರದಲ್ಲಿ ಶಾಸಕರ ಅಭಿವೃದ್ಧಿಯಿಂದ ಅವರಿಂದ ಎಲ್ಲ ರಸ್ತೆಗಳಾಗುತ್ತೆ. ಕೆಲವು ಕಡೆ ಕೆಲವು ಪ್ಯಾಚಿಂಗ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಕೆಲವೇ ದಿನಗಳಲ್ಲಿ ಎಲ್ಲ ಮಾಲೂರು ನಗರ ಫುಲ್ ರಸ್ತೆಗಳಾಗುತ್ತೆ. ಅಭಿವೃದ್ಧಿಯಲ್ಲಿ ನಮ್ಮ ನಂಜೇಗೌಡರು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ದಯವಿಟ್ಟು ನಾವು ಸಹಕರಿಸಿ ಅಂತ ಮನವಿ ಮಾಡ್ಕೊಂಡಿದ್ದೀವಿ. ಮಾಲೂರಿನ ಪ್ರತಿಷ್ಠಿತ ಮುಖ್ಯ ರಸ್ತೆಯಾದಂತಹ ಅಗ್ರಹಾರ ಬೀದಿಯ ಏನು ಈ ಒಂದು ತಾರ್ ರಸ್ತೆ ಜಾತ್ರೆ ಪ್ರಯುಕ್ತ ಅಂತ ರಾಜಣ್ಣವರ ಜಾತ್ರೆ ಪ್ರಯುಕ್ತ ಅಲ್ಲ, ಇದು ಹಾಕಬೇಕಾಗಿದೆ. ಇದು ಮೊದಲು 2 ವರ್ಷದ ಹಿಂದೆನೇ ಹಾಕಬೇಕಾಗಿತ್ತು. ಅದೇನೋ ನಮ್ಮ ಅದೃಷ್ಟ ಜಾತ್ರೆ ಸಮಯಕ್ಕೆ ಬಂದಿರೋದು ನಮಗೂ ಒಂದು ಖುಷಿ ತರ್ತದೆ. ನಮ್ಮ ಹೆಮ್ಮೆಯ ಶಾಸಕರು ಅಭಿವೃದ್ಧಿಯ ಅಧಿಕಾರರಾದಂಥ ನಂಜೇಗೌಡರವರ ಒಂದು ಕೃಪಾ ಕಟಾಕ್ಷದಿಂದ ಇವತ್ತು ಈ ಒಂದು ನಗರೋತ್ಥಾನದಲ್ಲಿ 3 ಕೋಟಿ ಚಿಲ್ಲರೆ ಅಮೌಂಟಲ್ಲಿ ಸೊನ್ನೇಗೌಡರ ಒಂದು ಕಾಂಟ್ರಾಕ್ಟ್ರು ಅವ್ರ ಕಾಂಟ್ರಾಕ್ಟ್ರಲ್ಲಿ ಇವತ್ತು ಇಲ್ಲಿಂದ ಹಿಡಿದು ಅಗ್ರಹಾರ ಬೀದಿ, ಅಂಬೇಡ್ಕರ್ ಕಾಲೋನಿ, ಹಾಗೆ ಕುಂಬಾರಪೇಟೆ ಮುಖ್ಯ ರಸ್ತೆಗೆ ಕನೆಕ್ಟ್ ಆಗುವಂಥ ರಸ್ತೆ ಇವತ್ತು ಭಾಳ ಕ್ವಾಲಿಟಿ ಮತ್ತು ಎಲ್ಲ ಆಗ್ತಾಯಿದೆ. ಜೊತೆಯಲ್ಲಿ ಪೇಪರ್ನವರು ಇದ್ದಾರೆ ಮತ್ತು ನಮ್ಮ ಥರ್ಡ್ ಪಾರ್ಟಿ ಚೆಕಪ್ಗೆ ಅವರು ಇಂಜಿನಿಯರ್ಸ್ ಎಲ್ಲ ಬಂದಿದ್ದಾರೆ. ಒಳ್ಳೆ ಉತ್ಕೃಷ್ಟವಾದಂಥ ಉತ್ತಮ ರಸ್ತೆಯನ್ನು ಆಗಿ ಮಾಲೂರು ಜನತೆಗೆ ಜಾತ್ರೆಗೆ ಮತ್ತು ಕರಗಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಸ್ಥಳೀಯರು ಮಾತಾಡೋಣ. ಶ್ರೀಯುತ ನಂಜೇಗೌಡರ ಒಂದು ನೇತೃತ್ವದಲ್ಲಿ ಒಂದು ಮಾಲೂರಿನಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ತುಂಬಾ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ. ತುಂಬಾ ಒಳ್ಳೆಯ ವಿಚಾರ. ಈ ಒಂದು ಅಗ್ರಹಾರ ಬೀದಿಗೆ ಇದು ತುಂಬ ಬ್ಯಾಕ್ವರ್ಡ್ ಬೀದಿ ಅಂತಾರೆ ನಾವು ಹೇಳ್ಬೋದು. ಇಲ್ಲಿ ಹೆಚ್ಚಾಗಿ ಒಂದು ದಲಿತರು ಮತ್ತು ಹಿಂದುಳಿದ ವರ್ಗದವರು ಇರೋದ್ರಿಂದ ಈ ಒಂದು ರಸ್ತೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಒಂದು ರಸ್ತೆಯನ್ನು ಡಾಂಬರೀಕರಣ ಮಾಡ್ತಾ ಇರೋದು ಇಲ್ಲಿ ಸ್ಥಳೀಯವಾಗಿ ನಮ್ಮೆಲ್ಲರಿಗೂ ಹರ್ಷಿತವಾಗಿದೆ. Next up,